ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರ ಭಾಷಣ ಹಳೇದು ಕೇಳಿ ತೋರಿಸ್ರಿ ಅವ್ರಿಗೊಂದು ಸಸ್ತೆ. ಅವ್ರು ಭಾಷಣ ಮಾಡಿದ್ರಲ್ಲ, ಏನೇನು ಭಾಷಣ ಮಾಡಿದರು? ಪ್ರತಿ ತಿಂಗಳು ನಿಮ್ಮ ಖಾತೆಗೆ 2,000 ರೂಪಾಯಿ, ಎಲೆಕ್ಟ್ರಿಸಿಟಿ 200 ಯೂನಿಟ್ಟು, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ, ಏನಾಗಿತ್ತಂತ? ಮತ್ತು ಇವರು 48 ಬೆಲೆಗಳ ಒಟ್ಟಾರೆ ಇದರದ್ದು 48 ಐಟಮ್ಗಳ ಇವ್ರ ತಮ್ಮ ಕೈಯಲ್ಲಿರುವಂಥದ್ದು ಬೆಲೆಗಳನ್ನು ಏರಿಸಿದ್ದಾರೆ. ಈಗ ಎಲೆಕ್ಟ್ರಿಸಿಟಿ ಒಳಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ PF ಫಂಡ್ 40 ರೂಪಾಯಿ ಹಾಕ್ತಾಯಿದ್ದಾರೆ ಈಗ. ಅಂದ್ರೆ ರಾಜ್ಯ ಸರ್ಕಾರ 240 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡಲಿಕ್ಕೆ ಇರಲಾರ್ದಂಥ ಒಂದು ದುಸ್ಥಿತಿ. ಪೆಟ್ರೋಲ್ ರೇಟ್ 2 ಸರ್ತೆ 3 ಸರ್ತೆ ಜಾಸ್ತಿ ಮಾಡ್ಯಾರ. ಪೆಟ್ರೋಲ್ ರೇಟ್ ಇವತ್ತು ಜಾಸ್ತಿ ಮಾಡಿದರೆ ಇವತ್ತು ನೀವು ಈಗ ಯಾವತ್ತು ಅನೌನ್ಸ್ ಆಗ್ತದೆ ಆವಾಗಿಂದ ಕೊಡಬೇಕು. ನಿಮ್ಮ ಗೃಹಲಕ್ಷ್ಮಿ 3-4 ತಿಂಗಳು 5 ತಿಂಗಳಿಗೊಮ್ಮೆ ಕೊಡ್ತಾರೆ. ಮತ್ತು ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅದರಾಗೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ. ನಾನು ಹೇಳಿದ್ನಲ್ಲ, ಒಂದು ಹಾಸು ಒಂದು ಹಚ್ಚು, ಇಬ್ಬರು ಅವರ ಯಾರಾದರೂ ಏನೋ ಅದ ಇರೋದು. ಆದರೆ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ 2.5 ವರ್ಷ, ಸುಮಾರು 2.5 ವರ್ಷದ ಹಿಂದೆ. ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರ ಭಾಷಣ ಹಳೇದು ಕೇಳಿ ತೋರಿಸ್ರಿ ಅವ್ರಿಗೊಂದು ಸಸ್ತೆ. ಅವ್ರು ಭಾಷಣ ಮಾಡಿದ್ರಲ್ಲ, ಏನೇನು ಭಾಷಣ ಮಾಡಿದರು? ಪ್ರತಿ ತಿಂಗಳು ನಿಮ್ಮ ಖಾತೆಗೆ 2,000 ರೂಪಾಯಿ, ಎಲೆಕ್ಟ್ರಿಸಿಟಿ 200 ಯೂನಿಟ್ಟು, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ, ಏನಾಗಿತ್ತಂತ? ಮತ್ತು ಇವರು 48 ಬೆಲೆಗಳ ಒಟ್ಟಾರೆ ಇದರದ್ದು 48 ಐಟಮ್ಗಳ ಇವ್ರ ತಮ್ಮ ಕೈಯಲ್ಲಿರುವಂಥದ್ದು ಬೆಲೆಗಳನ್ನು ಏರಿಸಿದ್ದಾರೆ. ಈಗ ಎಲೆಕ್ಟ್ರಿಸಿಟಿ ಒಳಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ PF ಫಂಡ್ 40 ರೂಪಾಯಿ ಹಾಕ್ತಾಯಿದ್ದಾರೆ ಈಗ. ಅಂದ್ರೆ ರಾಜ್ಯ ಸರ್ಕಾರ 240 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡಲಿಕ್ಕೆ ಇರಲಾರ್ದಂಥ ಒಂದು ದುಸ್ಥಿತಿ. ಪೆಟ್ರೋಲ್ ರೇಟ್ 2 ಸರ್ತೆ 3 ಸರ್ತೆ ಜಾಸ್ತಿ ಮಾಡ್ಯಾರ. ಪೆಟ್ರೋಲ್ ರೇಟ್ ಇವತ್ತು ಜಾಸ್ತಿ ಮಾಡಿದರೆ ಇವತ್ತು ನೀವು ಈಗ ಯಾವತ್ತು ಅನೌನ್ಸ್ ಆಗ್ತದೆ ಆವಾಗಿಂದ ಕೊಡಬೇಕು. ನಿಮ್ಮ ಗೃಹಲಕ್ಷ್ಮಿ 3-4 ತಿಂಗಳು 5 ತಿಂಗಳಿಗೊಮ್ಮೆ ಕೊಡ್ತಾರೆ. ಮತ್ತು ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅದರಾಗೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ. ನಾನು ಹೇಳಿದ್ನಲ್ಲ, ಒಂದು ಹಾಸು ಒಂದು ಹಚ್ಚು, ಇಬ್ಬರು ಅವರ ಯಾರಾದರೂ ಏನೋ ಅದ ಇರೋದು. ಆದರೆ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ 2.5 ವರ್ಷ, ಸುಮಾರು 2.5 ವರ್ಷದ ಹಿಂದೆ. ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ.